Hello dear students, welcome to my class on this video. Myself Sundaramma, Assistant Professor of Economics, Government First Grade College, Gubbi. ಪ್ರಿಯ ವಿದ್ಯಾರ್ಥಿಗಳೇ, ಈ ಕ್ಲಾಸಲ್ಲಿ ಲಿಯೋನ್ ಟಿಫ್ರವರ ವಿರೋಧಾಭಾಸದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಲಿಯೋನ್ ಟಿಫ್ ವಿರೋಧಾಭಾಸ ಎನ್ನುವಂಥ ಪರಿಕಲ್ಪನೆ HO ಸಿದ್ಧಾಂತದ ಬಗ್ಗೆ ವ್ಯಕ್ತ ಆಗಿರ್ತಕ್ಕಂಥ ಒಂದು ಟೀಕೆ ಆಗಿದೆ. ಈಗಾಗಲೇ ನೀವು ಹಿಂದಿನ ವಿಡಿಯೋಗಳಲ್ಲಿ ಎಕ್ಸ್ಟರ್ ಮತ್ತು ಓಹ್ಲಿನ್ರವರ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತವನ್ನು ತಿಳ್ಕೊಂಡಿದ್ದೀರಿ. ಆ ಸಿದ್ಧಾಂತದ ಟೀಕೆಗಳ ಬಗ್ಗೆ ವಿವರಿಸುವಾಗ ಈ ಲಿಯೋನ್ ಟಿಫ್ ವಿರೋಧಾಭಾಸವನ್ನು ಕೂಡ ನಾನು ಬ್ರೀಫಾಗಿ ತಿಳಿಸಿದ್ದೆ. ಈಗ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. Dear students, in this class we will discuss about the concept Lion Tiff's paradox. This is a criticism expressed against the theory of international trade formulated by Exter and Ohlin. ವಿದ್ಯಾರ್ಥಿಗಳೇ, ನಮಗೀಗಾಗಲೇ ತಿಳಿದಿದೆ ಎಕ್ಸ್ಟರ್ ಓಹ್ಲಿನ್ರವರ ಸಿದ್ಧಾಂತ. ಅವರ ಸಿದ್ಧಾಂತದ ಹೇಳಿಕೆ ಏನಂದರೆ, ಶ್ರಮ ಸಮೃದ್ಧ ದೇಶ ಶ್ರಮ ಸಾಂದ್ರ ಸರಕುಗಳನ್ನು ಉತ್ಪಾದಿಸಿ ರಫ್ತು ಮಾಡುತ್ತೆ, ಅದೇ ಥರ ಬಂಡವಾಳ ಸಮೃದ್ಧ ದೇಶ ಬಂಡವಾಳ ಸಾಂದ್ರ ಸರಕುಗಳನ್ನು ಉತ್ಪಾದನೆ ಮಾಡಿ ರಫ್ತು ಮಾಡುತ್ತೆ. ಈ ಒಂದು ಹೇಳಿಕೆಯನ್ನು ಲಿಯೋನ್ ಟಿಫ್ ಎನ್ನುವಂಥ ಒಬ್ಬ ಅರ್ಥಶಾಸ್ತ್ರಜ್ಞ ಪ್ರಾಯೋಗಿಕ ಪರೀಕ್ಷೆಗೆ ಒಳಪಡಿಸಿದರು. ಅಮೇರಿಕಾದಲ್ಲಿ 1947ನೇ ಇಸ್ವಿಗೆ ಸಂಬಂಧಪಟ್ಟಂಥ ಒಂದು ಆಮದು ರಫ್ತುಗಳ ಅಂಕಿಅಂಶಗಳಿಗೆ ಅನ್ವಯಿಸುವ ಹಾಗೆ ಅವರು ಈ ನಿಯಮವನ್ನು ಪರೀಕ್ಷೆಗೆ ಒಳಪಡಿಸಿ ಒಂದು ಅಂತಿಮ ತೀರ್ಮಾನಕ್ಕೆ ಬರ್ತಾರೆ. ಇವರ ತೀರ್ಮಾನ HO ಸಿದ್ಧಾಂತಕ್ಕೆ ವಿರುದ್ಧವಾಗಿರೋದ್ರಿಂದ ಇದಕ್ಕೆ ಲಿಯೋನ್ ಟಿಫ್ ವಿರೋಧಾಭಾಸ ಅಂತ ಹೇಳಿ ಕರೆದಿದ್ದಾರೆ. Dear students, we know that according to HO theory, countries that are rich in capital will export capital intensive goods and countries that have much labor will export labor intensive goods. ಈಗ ಈ US ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ 1947ನೇ ಇಸ್ವಿಯಲ್ಲಿ ಅಮೆರಿಕದ ಆಮದು ಮತ್ತು ರಫ್ತು ಅಂಕಿಅಂಶಗಳನ್ನು ಲಿಯೋನ್ ಟಿಫ್ ಬಳಸ್ಕೊಂಡಿದ್ದಾರೆ. 1953ರಲ್ಲಿ ಅವರು ಈ ಒಂದು ಪ್ರಾಯೋಗಿಕ ಪರೀಕ್ಷೆಯನ್ನು ಕೈಗೊಂಡಿದ್ದು, ಅವರು ಅಮೆರಿಕದ ಆಮದು ರಫ್ತು ಅಂಕಿಅಂಶಗಳನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಕಂಡುಕೊಂಡಂಥ ಅಂಶ ಏನಂದರೆ, ಈಗ ಅಮೇರಿಕಾ ಅಂದರೆ ಬಂಡವಾಳ ಸಮೃದ್ಧ ದೇಶ, ಅದು ನಮಗೆ ಗೊತ್ತಿದೆ. ಸೊ HO ಸಿದ್ಧಾಂತದ ಪ್ರಕಾರ ನಾವು ನೋಡೋದಾದರೆ ಬಂಡವಾಳವನ್ನು ಸಮೃದ್ಧವಾಗಿ ಹೊಂದಿರತಕ್ಕಂಥ ಅಮೇರಿಕಾ ದೇಶದಲ್ಲಿ ಬಂಡವಾಳ ಸಾಂದ್ರ ಸರಕುಗಳು ರಫ್ತು ಆಗಬೇಕಾಗುತ್ತೆ, ಮತ್ತೊಂದು ಕಡೆ ಶ್ರಮ ಸಾಂದ್ರ ಸರಕುಗಳು ಆಮದು ಆಗಬೇಕಾಗುತ್ತೆ. ಆದರೆ ಲಿಯೋನ್ ಟಿಫ್ರವರ ಅಧ್ಯಯನದಲ್ಲಿ ಕಂಡುಬಂದ ಅಂಶ ಏನಂದರೆ, ಬಂಡವಾಳ ಹೇರಳವಾಗಿ ಇರೋ ದೇಶಗಳು ಶ್ರಮ ಸಾಂದ್ರ ಸರಕುಗಳನ್ನು ರಫ್ತು ಮಾಡ್ತವೆ ಮತ್ತು ಶ್ರಮ ಹೇರಳವಾಗಿರ್ತಕ್ಕಂಥ ದೇಶಗಳು ಬಂಡವಾಳ ಸಾಂದ್ರ ಸರಕುಗಳನ್ನು ರಫ್ತು ಮಾಡ್ತವೆ. ಅಂದರೆ ಇದು HO ಸಿದ್ಧಾಂತಕ್ಕೆ ವಿರುದ್ಧವಾದ್ದು. ಅಂದರೆ ಅಮೇರಿಕಾ ಬಂಡವಾಳವನ್ನು ಸಮೃದ್ಧವಾಗಿ ಹೊಂದಿರೋ ದೇಶ ಆಗಿದ್ದರೂ ಕೂಡ 1947ರ ಇಸ್ವಿ ಅವಧಿಯಲ್ಲಿ ಅಂಕಿಅಂಶಗಳನ್ನು ಗಮನಿಸಿದಾಗ ಅಮೇರಿಕಾ ದೇಶದ ರಫ್ತುಗಳು
ಹೆಚ್ಚು ಶ್ರಮಸಾಂದ್ರ ಸರಕುಗಳನ್ನು ಒಳಗೊಂಡಿದ್ವು ಅಂತ ಅವರ ಅಧ್ಯಯನ ಹೇಳುತ್ತೆ. ಈ ಒಂದು ತೀರ್ಮಾನ ಎಚ್ ಒ ಸಿದ್ಧಾಂತಕ್ಕೆ ವಿರುದ್ಧ ಆಗಿರೋದ್ರಿಂದ ಇದನ್ನು ಲಿಯೋಂಟಿಫ್ ವಿರೋಧಾಭಾಸ ಅಂತ ಹೇಳಿ ಕರೀತಾರೆ. ಅಂದರೆ ಯುನೈಟೆಡ್ ಸ್ಟೇಟ್ಸ್ ಬಂಡವಾಳ ಸಮೃದ್ಧ ದೇಶ ಆಗಿದ್ದರೂ ಕೂಡ ಅದು ಶ್ರಮಸಾಂದ್ರ ಸರಕುಗಳನ್ನು ರಫ್ತು ಮಾಡಿರ್ತಕ್ಕಂಥದ್ದು ಇವರ ಅಧ್ಯಯನದಿಂದ ಗೊತ್ತಾಗುತ್ತೆ. ಲಿಯೋಂಟಿಫ್ ಮೇಡ್ ಯೂಸ್ ಆಫ್ 1947 input-output tables related to the US economy. After his study, he concluded that American participation in the International Division of Labor is based on its specialization in labor-intensive rather than capital-intensive lines of production. In other words, this country resorts to foreign trade in order to economize its capital and dispose of its surplus labor rather than and vice versa. In brief, capital abundant countries export labor intensive goods and labor abundant countries export capital intensive goods. This is the conclusion drawn by Leontief on the basis of his study. This reflects what is called as Leontief paradox, as this conclusion goes against HO theory. Although United States is a capital abundant country, yet its specialization is found in the labor intensive commodities. The conclusion derived by Leontief not only surprised himself but started the academicians throughout the world. The economists undertook intense research for re-examining both the HO theory and Leontief paradox. The attempts were also made on empirical grounds to reconcile the Leontief analysis with the HO theory. Several economists investigated the causes of bias in Leontief's work and exposed the methodological and statistical weaknesses and inaccuracies in his analysis. ವಿದ್ಯಾರ್ಥಿಗಳೇ, ಈ ಒಂದು ವಿರೋಧಾಭಾಸ ಏನು ಲಿಯೋಂಟಿಫ್ ಅವರಿಂದ ವ್ಯಕ್ತ ಆಯಿತು, ಇದು ಸ್ವಯಂ ಲಿಯೋಂಟಿಫ್ ಅವ್ರಿಗೇ ಆಶ್ಚರ್ಯವನ್ನು ಉಂಟು ಮಾಡ್ತು. ಯಾಕೆ ಅಂದರೆ ಅದುವರೆಗೂ ಸುಮಾರು 20ನೇ ಶತಮಾನದಲ್ಲಿ ಈ ಎಚ್ ಒ ಸಿದ್ಧಾಂತವನ್ನೇ ಎಲ್ಲರೂ ನಂಬಿದ್ರು. ಅದಕ್ಕನುಗುಣವಾಗಿಯೇ ದೇಶಗಳ ನಡುವೆ ಅಂತಾರಾಷ್ಟ್ರೀಯ ವ್ಯಾಪಾರ ನಡೀತಾ ಇದೆ ಅಂತ ಹೇಳಿ ಭಾವಿಸಿದರು. ಆದರೆ ಈ ಅಧ್ಯಯನ ಏನು ಅದು ಅವರು ಹೊರಗೆಡುತ್ತಾರೆ, ಅಮೇರಿಕಾ ಅನ್ನುವಂಥದ್ದು ಎಲ್ಲರೂ ನಂಬಿರೋದು ಏನಂತ, ಅದು ಒಂದು ಬಂಡವಾಳ ಸಮೃದ್ಧ ದೇಶ ಅಂತೇಳಿ. ಈ ಬಂಡವಾಳವನ್ನು ಸಮೃದ್ಧವಾಗಿ ಹೊಂದಿರೋ ದೇಶ ಬಂಡವಾಳ ಸಾಂದ್ರ ಸರಕುಗಳನ್ನೇ ರಫ್ತು ಮಾಡಬೇಕು. ಆದರೆ ಅದು ನೋಡಿದರೆ ಇವರ ಅಧ್ಯಯನದ ಪ್ರಕಾರ ಶ್ರಮಸಾಂದ್ರ ಸರಕುಗಳನ್ನು ಹೆಚ್ಚು ರಫ್ತು ಮಾಡಿದೆ. ಇದು ಲಿಯೋಂಟಿಫ್ ಅವ್ರಿಗೂ ಅತ್ಯಾಶ್ಚರ್ಯಜನಕವಾಗಿತ್ತು ಮತ್ತು ಇತರ ಅನೇಕ ಅರ್ಥಶಾಸ್ತ್ರಜ್ಞರಿಗೆ ಇದು ತುಂಬ ಆಶ್ಚರ್ಯವನ್ನೇ ಉಂಟು ಮಾಡಿತು. ಹಾಗಾಗಿ ಮತ್ತೆ ಅನೇಕ ತಜ್ಞರು ಲಿಯೋಂಟಿಫ್ ಅವರ ಒಂದು ಹೇಳಿಕೆಯನ್ನು ನಂತರ ಎಚ್ ಒ ಅವರ ಸಿದ್ಧಾಂತವನ್ನು ಕೂಡ ಪ್ರಾಯೋಗಿಕ ಪರೀಕ್ಷೆಗೆ ಒಳಪಡಿಸ್ತಾರೆ. ಅಂದರೆ ಅದರ ಮೇಲೆ ಸುಮಾರು ಅರ್ಥಶಾಸ್ತ್ರಜ್ಞರು ಸುಮಾರು ಪರೀಕ್ಷೆಗಳನ್ನು ನಡೆಸಿದರು ಮತ್ತು ಒಬ್ಬೊಬ್ಬರು ಕೂಡ ಒಂದೊಂದು ತೀರ್ಮಾನವನ್ನು ಕಂಡುಕೊಳ್ತಾರೆ. ಕೆಲವರ ಅಧ್ಯಯನಗಳು ಎಚ್ ಒ ಅವರ ಪರವಾಗಿದ್ದರೆ ಕೆಲವರ ಅಧ್ಯಯನಗಳು ಲಿಯೋಂಟಿಫ್ ಅವರ ಪರವಾಗಿರೋದನ್ನು ನಾವು ಕಾಣ್ತೇವೆ. Leontief paradox brought into focus the crucial issue of the validity or otherwise of HO theory. Many economists conducted Leontief type studies related to other countries. The evidence is, however,
not conclusive one way or the other. While some of the empirical studies put a question mark on the validity of HO theory, the others have gone in favor of it. Let us know some studies related to other countries. A study attempted by Tatemato and Ichimura concerning Japan has confirmed the Leontief paradox. Japan, even though a labor-abundant country, imported labor-intensive goods like raw materials and exported capital-intensive goods such as automobiles, computers, TV sets, watches, etc. ಈಗ HO ಸಿದ್ಧಾಂತ ಮತ್ತು ಲಿಯೋಂಟಿಫ್ ವಿರೋಧಾಭಾಸವನ್ನು ಮತ್ತೆ ಮರುಪರಿಶೀಲನೆ ಮಾಡೋದಕ್ಕೆ ಅನೇಕ ಅಧ್ಯಯನಗಳು ನಡೀತವೆ. ಅದರಲ್ಲಿ ಒಂದು ಮುಖ್ಯವಾದ ಅಧ್ಯಯನ ಅಂದರೆ ಜಪಾನ್ ದೇಶಕ್ಕೆ ಸಂಬಂಧಪಟ್ಟಿದ್ದು. ಟಟೆಮಾಟೋ ಮತ್ತು ಇಚಿಮುರಾ ಅವರು ಕಂಡಕ್ಟ್ ಮಾಡಿದಂಥ ಒಂದು ಅಧ್ಯಯನ ಜಪಾನ್ ದೇಶಕ್ಕೆ ಅನ್ವಯಿಸೋ ಹಾಗೆ. ಅವರ ಅಧ್ಯಯನದ ಪ್ರಕಾರ ಕಂಡುಬಂದ ಅಂಶ ಏನಂದರೆ, ಜಪಾನ್ ಒಂದು ಕಾರ್ಮಿಕ ಸಮೃದ್ಧ ದೇಶ ಆಗಿದ್ದರೂ ಕೂಡ ಅದು ಹೆಚ್ಚು ವಸ್ತುಗಳನ್ನು ಕಾರ್ಮಿಕ ಸಾಂದ್ರ ಸರಕುಗಳನ್ನು ಆಮದು ಮಾಡಿಕೊಂಡಿರೋದು ಅನುಭವಕ್ಕೆ ಬಂತು. ಜೊತೆಗೆ ಇದು ರಫ್ತು ಮಾಡಿರೋ ಸರಕುಗಳು ಅಂದರೆ ವಾಹನಗಳು, ಕಂಪ್ಯೂಟರ್ಗಳು, TV ಸೆಟ್ಗಳು, ಕೈಗಡಿಯಾರ ಮುಂತಾದ ಬಂಡವಾಳ ಸಾಂದ್ರ ಸರಕುಗಳನ್ನು ರಫ್ತು ಮಾಡಿದೆ. ನೋಡಿ, ಜಪಾನ್ ಶ್ರಮ ಸಮೃದ್ಧ ದೇಶ ಆಗಿದ್ದರೂ ಕೂಡ ಬಂಡವಾಳ ಸಾಂದ್ರ ಸರಕುಗಳನ್ನು ರಫ್ತು ಮಾಡಿದೆ, ಆದರೆ ಶ್ರಮ ಸಾಂದ್ರ ಸರಕುಗಳನ್ನು ಆಮದು ಮಾಡಿಕೊಂಡಿದೆ. ಇದು ಕೂಡ HO ಸಿದ್ಧಾಂತಕ್ಕೆ ವಿರುದ್ಧವಾದ ಸನ್ನಿವೇಶ ಮತ್ತು ಲಿಯೋಂಟಿಫ್ ವಿರೋಧಾಭಾಸವನ್ನು ಇದು ಬೆಂಬಲಿಸುತ್ತೆ. ಇನ್ನೊಂದು ಅಧ್ಯಯನ ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಿದ್ದು. ಅದನ್ನು ಭಾರದ್ವಾಜ್ ಅವರು 1961ರಲ್ಲಿ ಮಾಡಿದ್ದಂಥ ಒಂದು ಅಧ್ಯಯನ. ಅವರು ಕೂಡ ಏನು ಹೇಳ್ತಾರೆ ಅಂದರೆ, ಈಗ ಭಾರತ ನಮಗೆ ಗೊತ್ತಿದೆ ಏನು ಶ್ರಮ ಸಮೃದ್ಧ ದೇಶ ಅಂತ ಹೇಳಿ. ಆದರೆ ಇಲ್ಲಿ ಕಂಡುಕೊಂಡಂಥ ಅಂಶ ಏನಂದರೆ, ಭಾರತ ಎನ್ನುವಂಥದ್ದು ಹೆಚ್ಚು ಬಂಡವಾಳ ಸಾಂದ್ರ ಸರಕುಗಳನ್ನು ಆ ಸಮಯದಲ್ಲಿ ಆಮದು ಮಾಡಿಕೊಂಡಿದೆ, ಆದರೆ ಶ್ರಮ ಸಾಂದ್ರ ಸರಕುಗಳನ್ನೇ ರಫ್ತು ಮಾಡಿದೆ. ಅಫ್ಕೋರ್ಸ್ ಇದು HO ಸಿದ್ಧಾಂತಕ್ಕೆ ಪೂರಕವಾಗಿ ಇದೆ. ಇದು 61ನೇ ಇಸ್ವಿಯಲ್ಲಿ. ಬಹುಶಃ ಈಗ ಈ ಒಂದು ನಿಯಮವನ್ನೇನಾದರೂ ಪರೀಕ್ಷೆಗೆ ಒಳಪಡಿಸಿದರೆ ಇದಕ್ಕೆ ವಿರುದ್ಧವಾದಂಥ ಸನ್ನಿವೇಶ ಅಂದರೆ ಲಿಯೋಂಟಿಫ್ ಅವರ ಪರವಾಗಿಯೂ ಅಧ್ಯಯನ ಫಲಿತಾಂಶ ಬರ್ಬೋದು ಅಂತ ಅನಿಸುತ್ತೆ. ಯಾಕೆಂದರೆ 21ನೇ ಶತಮಾನದಲ್ಲಿ ಅಂದರೆ ಜಾಗತೀಕರಣದ ನಂತರ ನಮ್ಮ ದೇಶ ಹೆಚ್ಚು ಬಂಡವಾಳ ಸಾಂದ್ರ ಸರಕುಗಳನ್ನು ಕೂಡ ರಫ್ತು ಮಾಡ್ತಾ ಇದೆ. ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರಾಗಿದೆ. ಹಾಗಾಗಿ ಲಿಯೋಂಟಿಫ್ ಅವರ ಹೇಳಿಕೆ ಈ ಸಮಯಕ್ಕೆ ನಮ್ಮ ದೇಶಕ್ಕೆ ಅನ್ವಯ ಆಗ್ಬೋದು ಅಂತ ಭಾವಿಸ್ತೇನೆ. Another study that provided support to the Leontief paradox was made by R. Bharadwaj in 1961 concerning India's trade pattern. He showed that Indian exports in general were more labor intensive while imports were capital intensive. However, in our trade with the United States, the exports were capital intensive and imports were labor intensive. ಅಂದರೆ ಇಲ್ಲಿ ಇನ್ನೊಂದು ಆಶ್ಚರ್ಯಜನಕ ವಿಷಯ ಅಂದರೆ, ಅಮೆರಿಕದ ಜೊತೆಗಿನ ವಿದೇಶಿ ವ್ಯಾಪಾರದಲ್ಲಿ ಭಾರತದ ರಫ್ತುಗಳು ಬಂಡವಾಳ ಸಾಂದ್ರ ಆಗಿದ್ದಾವೆ, ಆದರೆ ಆಮದುಗಳು ಶ್ರಮ ಸಾಂದ್ರವಾಗಿದ್ದಾವೆ. ಹಂಗೆ ನೋಡಿಕೊಂಡ್ರೆ ಸಂಪನ್ಮೂಲ ಸಮೃದ್ಧತೆಯಲ್ಲಿ ಇವೆರಡು ಆಪೋಸಿಟ್ಟು, ಹೌದಲ್ವಾ? ಸರಿ ವಿದ್ಯಾರ್ಥಿಗಳೇ, ಈ ಒಂದು ಅಧ್ಯಯನದ ಬಗ್ಗೆ ಅನೇಕ ಟೀಕೆಗಳು ಕೂಡ ವ್ಯಕ್ತ ಆಗಿದ್ದಾವೆ. ಆ ಟೀಕೆಗಳನ್ನು ನಾವೀಗ ನೋಡೋಣ. ಮೊದಲನೇ ಟೀಕೆ ಅಂತ ಅಂದರೆ ಅಂತರ್ಗತ ಪಕ್ಷಪಾತ ಎನ್ನುವಂಥದ್ದು.
ಲೇಖಕರಾದಂಥ BC ಸ್ವಿರ್ಲಿಂಗ್ ಮತ್ತು ಸಾಲ್ವಟೋರ್ ಅವರು 1947 ವರ್ಷಕ್ಕೆ ಸಂಬಂಧಿಸಿದಂಥ ಒಂದು ಲಿಯೋಂಟಿಫ್ ಅವರ ಕೃತಿಯಲ್ಲಿ ಅಂತರ್ಗತ ಪಕ್ಷಪಾತವನ್ನು ಕಂಡುಕೊಂಡಿದ್ದಾರೆ. ಅಂದರೆ 1947ನೇ ಇಸ್ವಿಯನ್ನು ಇವರು ಲಿಯೋಂಟಿಫ್ ಅವರು ಅಧ್ಯಯನಕ್ಕೆ ಪರಿಗಣಿಸಿದರು. ಆ ಇಸ್ವಿಯ ಬಗ್ಗೆ ತಜ್ಞರ ಆಕ್ಷೇಪ ಇದೆ. ಯಾಕೆ ಅಂತ ಅಂದರೆ ಆ ಇಸ್ವಿ 2ನೇ ಮಹಾಯುದ್ಧಕ್ಕೆ ತುಂಬ ಹತ್ರ ಆಗಿತ್ತು. ಅಂದರೆ ನಿಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ, 1939ರಿಂದ 45ರವರೆಗೆ ದ್ವಿತೀಯ ಮಹಾಯುದ್ಧ, ಜಾಗತಿಕ ಮಹಾಯುದ್ಧ ನಡೆದಿದೆ. 45ನೇ ಇಸ್ವಿ ನಂತರ ಅನೇಕ ಆರ್ಥಿಕತೆಗಳು ಕುಸಿದು ಬಿದ್ದೋಗಿತ್ತು. ಆಗಿನ್ನೂ ಆ ಮಹಾಯುದ್ಧದ ಒಂದು ದುಷ್ಪರಿಣಾಮಗಳಿಂದ ಎಲ್ಲ ರಾಷ್ಟ್ರಗಳು ಚೇತರಿಕೆಯತ್ತ ಸಾಗ್ತಾ ಇದ್ವು. ಅಂಥ ಸಮಯದಲ್ಲಿ ಅಧ್ಯಯನ ಮಾಡಿರೋದು ಅಷ್ಟು ಸೂಕ್ತ ಅಲ್ಲ ಅಂತ ಟೀಕಾಕಾರರು ಹೇಳಿದ್ದಾರೆ. Leontief paradox has been subjected to criticism both on the methodological and empirical grounds. The main objections against it are as follows. First one is inherent bias. The writers like BC Swirling and Salvatore found an inherent bias in Leontief's work related to the year 1947. Students, we know that this year was very close to the period of Second World War, that is in between 1939 to 45. The world economy completely disorganized during the war period, had not yet been able to make proper adjustments in production and international trade. ಎರಡನೇ ಟೀಕೆ ಆಗಿದೆ ಕಡಿಮೆ ಬಂಡವಾಳ ಸಾಂದ್ರ ಕೈಗಾರಿಕೆಗಳ ಪರಿಗಣನೆ. ಅಂದರೆ ಇವರು ಅಧ್ಯಯನಕ್ಕೆ ಪರಿಗಣಿಸಿದ್ದದ್ದು ಬಂಡವಾಳ ಶ್ರಮದ ಅನುಪಾತ ಕಡಿಮೆ ಇರ್ತಕ್ಕಂಥ ಕೆಲವು ಕೈಗಾರಿಕೆಗಳನ್ನು ಇವರು ಅಧ್ಯಯನಕ್ಕೆ ಪರಿಗಣಿಸಿದ್ದಾರೆ. ಅಂದರೆ ಶ್ರಮ ಸಾಂದ್ರ ಉದ್ಯಮಗಳನ್ನೇ ಇವರು ಪರಿಗಣಿಸಿರ್ತಕ್ಕಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ಅಧ್ಯಯನಕ್ಕೆ ಏನು ಪರಿಗಣಿಸಿರ್ತಾರೋ ಅದೇ ಥರ ರಿಸಲ್ಟು ಕೂಡ ಬರುತ್ತೆ. ಅಂದರೆ ಉದಾಹರಣೆಗೆ ಮೀನುಗಾರಿಕೆ, ಕೃಷಿ ಮತ್ತು ಸಾರಿಗೆ, ಸಗಟು ವ್ಯಾಪಾರ ಮುಂತಾದ ಸೇವೆಗಳಿಗೆ ಸಂಬಂಧಪಟ್ಟಂಥ ಸರಕುಗಳನ್ನು ಇವರು ಅಧ್ಯಯನಕ್ಕೆ ಪರಿಗಣಿಸಿದ್ದಾರೆ. ಅದರಿಂದ ಇವರ ಅಧ್ಯಯನದಲ್ಲಿನೂ ಅಮೇರಿಕ ಶ್ರಮಸಾಂದ್ರ ಸರಕುಗಳನ್ನೇ ರಫ್ತು ಮಾಡಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇದನ್ನು ಟೀಕಾಕಾರರು ಟೀಕೆ ಮಾಡಿದ್ದಾರೆ. ದ ಸೆಕೆಂಡ್ ಕ್ರಿಟಿಸಿಸಮ್ ಈಸ್ ಇನ್ಕ್ಲೂಷನ್ ಆಫ್ ಇಂಡಸ್ಟ್ರೀಸ್ ವಿತ್ low capital intensity. Swirling pointed out that the Leontief paradox involved a bias because of inclusion of certain industries in case of which capital labor ratio was low. Such industries were fisheries, agriculture, and services like transport, wholesale trade, etc. ಮೂರನೇ ಟೀಕೆ ಆಗಿದೆ ಆದಾನ ಉತ್ಪನ್ನ ಮಾದರಿಯ ಅಸಾಮರಸ್ಯ. ಆದಾನ ಉತ್ಪನ್ನ ಅಂದರೆ ಇನ್ಪುಟ್ ಔಟ್ಪುಟ್ಟು, ಉತ್ಪಾದನಾ ಅಂಗಗಳು ಮತ್ತು ಉತ್ಪನ್ನದ ನಡುವಿನ ಮಾದರಿಗಳೇನಿದ್ದಾವೆ ಅದೇ ಒಂದು ಹೊಂದಾಣಿಕೆ ಆಗದೇ ಇರುವಂಥದ್ದು ಅನ್ನೋ ಟೀಕೆ ವ್ಯಕ್ತ ಆಗಿದೆ. ವಾಲ್ವಾರಿಸ್ ವೈಲ್ ಅನ್ನುವರು ಈ ಸ್ಥಿರವಾದಂಥ ಉತ್ಪಾದನಾಂಗ ಉತ್ಪನ್ನ ಮಾದರಿ ಅಂಕಿಅಂಶಗಳನ್ನು ಆಧರಿಸಿದೆ ಅನ್ನೋ ಕಾರಣಕ್ಕೆ ಲಿಯೋಂಟಿಫ್ ವಿರೋಧಾಭಾಸವನ್ನು ಟೀಕೆ ಮಾಡಿದ್ದಾರೆ. ಆಂತರಿಕ ಮಾದರಿಗಳು ಅಂತಾರಾಷ್ಟ್ರೀಯ ವ್ಯಾಪಾರದ ದೇಶೀಯ ಪರಿಸ್ಥಿತಿಗಳಿಗೆ ಹೊಂದಾಣಿಕೆ ಆಗೋದಿಲ್ಲ ಅನ್ನೋದು ಅವರ ಅಭಿಪ್ರಾಯ ಆಗಿದೆ. ಯಾಕೆ ಅಂತ ಅಂದರೆ ಅದರಲ್ಲಿ ಅವರು ತಾಂತ್ರಿಕ ಬೆಳವಣಿಗೆಗಳನ್ನು ಪರಿಗಣನೆಗೆ ತಗೊಂಡಿಲ್ಲ. ತಾಂತ್ರಿಕ ಬೆಳವಣಿಗೆಗಳು ಆದಾನ ಉತ್ಪನ್ನ ಮಾದರಿಗಳಲ್ಲಿ ಬದಲಾವಣೆಗಳನ್ನು ತರ್ತವೆ ಮತ್ತು ವ್ಯಾಪಾರವೂ ಕೂಡ ಉತ್ಪಾದನೆ ಮತ್ತು ಕೈಗಾರಿಕೆಗಳ ರಚನೆ ಮೇಲೆ ಗಮನಾರ್ಹ ಪ್ರಭಾವ ಬೀರ್ತವೆ. ಅಂದರೆ ತಂತ್ರಜ್ಞಾನದ ಬದಲಾವಣೆಯನ್ನು ಲಿಯೋಂಟಿಫ್ ಅವರು ಕೂಡ ಇದರಲ್ಲಿ ಪರಿಗಣಿಸದೇ ಇರತಕ್ಕಂಥದ್ದು ಒಂದು ಮುಖ್ಯವಾದ
ಟೀಕೆ ಆಗಿದೆ. ದ ಥರ್ಡ್ ಕ್ರಿಟಿಸಿಸಮ್ ಈಸ್ incompatibility of input-output model. The paradox was attacked by Walvis-Weil on the ground that it was based on the input-output table showing the fixed input-output coefficients. Such models are not compatible with the domestic conditions of international trade, in which the technological developments do bring about changes in the input-output coefficients, and trade can have significant influence on the composition of production and structure of industries. ನಾಲ್ಕನೇ ಟೀಕೆ ಒಟ್ಟುಗೂಡಿಸುವಿಕೆಯ ಒಂದು ಸಮಸ್ಯೆ. ಬಲೋಗ್ ಅವರ ಪ್ರಕಾರ ಲಿಯೋಂಟಿಫ್ ವಿರೋಧಾಭಾಸ ಬಂಡವಾಳ ಕಾರ್ಮಿಕ ಅನುಪಾತದ ಪರೋಕ್ಷ ಲೆಕ್ಕಾಚಾರಕ್ಕಾಗಿ ಆದಾನ ಉತ್ಪನ್ನ ಮ್ಯಾಟ್ರಿಕ್ಸ್ನಲ್ಲಿ ಒಂದು ಏನು ಕನ್ಸಾಲಿಡೇಷನ್ ಮಾಡಬೇಕಾಗಿರುತ್ತೆ, ಅದರ ಒಂದು ಪರಿಣಾಮವಾಗಿ ಒಂದು ದೋಷವನ್ನು ಒಳಗೊಂಡಿದೆ ಅಂತ ಹೇಳ್ತಾರೆ. ಅದೇನೆಂದರೆ US-ನ ಅಂದರೆ ಯುನೈಟೆಡ್ ಸ್ಟೇಟ್ಸ್ನ ರಫ್ತು ಉದ್ಯಮದಲ್ಲಿ ಕಾರ್ಮಿಕ ಸಾಂದ್ರತೆಯು ದೇಶೀಯವಾಗಿ ಬಳಸಿದಂಥ ಕಾರ್ಮಿಕ ಸಾಂದ್ರ ಸರಕುಗಳೊಂದಿಗೆ ರಫ್ತು ಮಾಡಬಹುದಾದ ಬಂಡವಾಳ ಸಾಂದ್ರ ಸರಕುಗಳ ಒಟ್ಟುಗೂಡಿಸುವಿಕೆಯಿಂದಾಗಿ ಕಾಣಿಸ್ಕೊಂಡಿದೆ ಅಂತ ಹೇಳ್ತಾರೆ. ಅಂದರೆ ಅವರು ಪರಿಗಣಿಸಿರ್ತಕ್ಕಂಥ ಒಂದು ಆದಾನ ಉತ್ಪನ್ನ ಮ್ಯಾಟ್ರಿಕ್ಸ್ನಲ್ಲಿ ಹೆಚ್ಚು ಕಾರ್ಮಿಕ ಸಾಂದ್ರ ಸರಕುಗಳನ್ನು ಬಂಡವಾಳ ಸಾಂದ್ರ ಸರಕುಗಳ ಜೊತೆ ಸೇರಿಸಿದ್ದಾರೆ. ಇದು ವ್ಯಕ್ತವಾಗಿರ್ತಕ್ಕಂಥ ಟೀಕೆ. The fourth one is problem of aggregation. According to Balog, the Leontief paradox involved a bias that resulted from the aggregation in the input-output matrix of indirect computation of capital labor ratio. A spurious labor intensity of the US export industry appeared because of the aggregation of capital-intensive exportable goods with similar domestically used labor-intensive goods. That means they have combined both the type of commodities, namely capital-intensive exportable goods and labor-intensive goods. That's why the result was also wrong. That means opposite to HO theory. ಅಪ್ರಸ್ತುತ ಉತ್ಪಾದನಾಂಗ ತೀವ್ರತೆಯ ಹೋಲಿಕೆ. ಉತ್ಪಾದನಾಂಗ ತೀವ್ರತೆ ಅಂದರೆ ಇಂಟೆನ್ಸಿಟಿ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಅದು ಅಪ್ರಸ್ತುತವಾದಂಥ ಹೋಲಿಕೆ ಅಂತ ಹೇಳ್ತಾರೆ. ಇಲ್ಲಿ PT ಎಲ್ಸ್ವರ್ತ್ ಅವ್ರ ಪ್ರಕಾರ ಬಂಡವಾಳ ಸಮೃದ್ಧ ಮತ್ತು ಶ್ರಮ ಸಮೃದ್ಧ ದೇಶಗಳ ನಡುವೆ ಲಿಯೋಂಟಿಫ್ ಸ್ಥಾಪಿಸಿದಂಥ ಒಂದು ಹೋಲಿಕೆ ಅಪ್ರಸ್ತುತ ಅಂತ ಹೇಳ್ತಾರೆ. ವಾಸ್ತವವಾಗಿ US ರಫ್ತುಗಳ ಬಂಡವಾಳ ತೀವ್ರತೆಯ ನಡುವೆ ಅಮೆರಿಕದ ಆಮದುಗಳನ್ನು ಪಡೆಯುವ ದೇಶಗಳಲ್ಲಿನ ಬಂಡವಾಳ ತೀವ್ರತೆಯೊಂದಿಗೆ ಹೋಲಿಕೆ ಮಾಡಬೇಕಾಗಿತ್ತು ಅಂತ ಹೇಳಿ ವಾದಿಸ್ತಾರೆ. ಅಂದರೆ ಇಲ್ಲಿ ಯಾವುದೇ ಒಂದು ದೇಶ ಯಾವ ಸರಕುಗಳನ್ನು ರಫ್ತು ಮಾಡುತ್ತೆ ಅನ್ನೋದು ಕೇವಲ ಅದು ಹೊಂದಿರೋ ಬಂಡವಾಳ ಸಮೃದ್ಧ ಅಥವಾ ಉತ್ಪಾದನಾಂಗ ಸಮೃದ್ಧತೆ ಮೇಲೆ ಅವಲಂಬಿತ ಆಗಿರಲ್ಲ. ಅದು ವ್ಯಾಪಾರದಲ್ಲಿ ತೊಡಗಿರ್ತಕ್ಕಂಥ ಮತ್ತೊಂದು ದೇಶದಲ್ಲಿ ಯಾವ ಉತ್ಪಾದನಾಂಗ ಸಮೃದ್ಧವಾಗಿದೆ ಮತ್ತು ಅದರ ಬೆಲೆಗಳು ಹೇಗಿದ್ದಾವೆ ಅನ್ನೋದು ಕೂಡ ನಿರ್ಧರಿಸುತ್ತೆ. ಇದನ್ನು ಟೀಕೆ ಮಾಡಿದ್ದಾರೆ ಎಲ್ಸ್ವರ್ತ್ ಅವರು. The last criticism is irrelevant factor intensity comparison. According to PT Ellsworth, the comparison instituted by Leontief between capital abundant and labor abundant countries is irrelevant. In fact, the comparison should have been made between the capital intensity of US exports with the capital intensity in the countries from which the American imports are obtained. In view of objections against Leontief's study and mixed empirical tests, a categorical answer about the validity of HO theory or Leontief paradox
cannot be easily given. Clearly, much more research remains to be done in this very intricate field. So far, we really know very little about the precise relationship between any country's pattern of trade and its factor endowments. ವಿದ್ಯಾರ್ಥಿಗಳೇ, ಇಷ್ಟೆಲ್ಲ ಟೀಕೆಗಳು ಲಿಯೋಂಟಿಫ್ ಅವರ ಒಂದು ಅಭಿಪ್ರಾಯದ ಬಗ್ಗೆ ಕೂಡ ವ್ಯಕ್ತ ಆಗಿದ್ದಾವೆ. ಲಿಯೋಂಟಿಫ್ನ ಅಧ್ಯಯನ ಮತ್ತು ಈ ಮಿಶ್ರ ಪ್ರಾಯೋಗಿಕ ಪರೀಕ್ಷೆಗಳ ವಿರುದ್ಧದ ಆಕ್ಷೇಪಣೆಗಳ ದೃಷ್ಟಿಯಿಂದ ನಾವು ಹೇಳೋದಾದರೆ ಎಚ್ ಒ ಸಿದ್ಧಾಂತ ಅಥವಾ ಲಿಯೋಂಟಿಫ್ ವಿರೋಧಾಭಾಸದ ಅನ್ವಯವಾಗುವಿಕೆ ಬಗ್ಗೆ ಅಥವಾ ವಾಸ್ತವಿಕತೆಯ ಬಗ್ಗೆ ಒಂದು ನಿರ್ದಿಷ್ಟ ಉತ್ತರವನ್ನು ಸುಲಭವಾಗಿ ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಇಲ್ಲಿ ಸಿಡ್ನಿ ಜೆ ವೆಲ್ಸ್ ಅವರು ಏನು ಅಭಿಪ್ರಾಯ ಪಡ್ತಾರೆ ಇದ್ರ ಬಗ್ಗೆ ಅಂದರೆ, ಈ ಸಂಕೀರ್ಣ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸಂಶೋಧನೆಗಳು ನಡೀಬೇಕಿದೆ. ಇಲ್ಲಿವರೆಗೆ ಯಾವುದೇ ದೇಶದ ವ್ಯಾಪಾರದ ಒಂದು ಮಾದರಿ ಮತ್ತು ಅದರ ಸಂಪನ್ಮೂಲಗಳ ಸಮೃದ್ಧತೆಗಳ ನಡುವಿನ ಒಂದು ನಿಖರ ಸಂಬಂಧದ ಬಗ್ಗೆ ನಮಗೆ ತುಂಬ ಕಡಿಮೆ ತಿಳಿದಿದೆ. ಇದು ಸಿಡ್ನಿ ಜೆ ವೆಲ್ಸ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ. ಇದು ನಿಜ ವಿದ್ಯಾರ್ಥಿಗಳೇ. ನಾವು ಒಂದು ವಿಷಯದ ಬಗ್ಗೆ ಎಷ್ಟೇ ತಿಳ್ಕೊಂಡ್ರೇನು ಜಗತ್ತಿನಲ್ಲಿ ಇನ್ನೂ ತಿಳ್ಕೊಳ್ಬೇಕಾದ್ದು ತುಂಬ ಇರುತ್ತೆ, ನಾವು ತಿಳ್ಕೊಂಡಿರೋದು ತುಂಬ ಕಡಿಮೆ. ಇದನ್ನು ನಾವು ಎಲ್ಲ ವಿಷಯಗಳಿಗೂ ಒಪ್ಕೊಳ್ಳೇಬೇಕಾಗುತ್ತೆ. ಎಷ್ಟು ತಿಳ್ಕೊಂಡ್ರೇನೋ ನಾವು ತಿಳ್ಕೊಂಡಿದ್ದು ತುಂಬ ಕಡಿಮೆ ಅಂತಲೇ ಅನಿಸುತ್ತೆ ಕಡೆಗೆ. ಯಾಕೆ ಅಂದರೆ ಈ ವಿಶ್ವ ತುಂಬ ವಿಸ್ತಾರವಾದ್ದು, ಇದರಲ್ಲಿ ತುಂಬ ವಿಶಿಷ್ಟತೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳು ಇದ್ದಾವೆ. ಅವುಗಳ ಆಮದು ರಫ್ತು ವೈಖರಿಗಳು ಕೂಡ ತುಂಬ ವಿಶಿಷ್ಟವಾಗಿದ್ದಾವೆ. ಮತ್ತು ಅನೇಕ ವಿಚಾರಗಳು ದ್ವಂದ್ವಮಯವಾಗಿಯೂ ಇರ್ತವೆ. ಉದಾಹರಣೆಗೆ ನಮ್ಮ ಭಾರತ ದೇಶನೇ ತಗೊಳ್ಳಿ, ಎಷ್ಟೊಂದು ವೈಶಿಷ್ಟ್ಯತೆಗಳನ್ನು ಇದು ಹೊಂದಿದೆ. ಒಂದು ಕಡೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರೋ ದೇಶ, ಶ್ರಮವನ್ನು ಸಮೃದ್ಧವಾಗಿ ಹೊಂದಿರೋ ದೇಶ. ಆದರೆ ಇದರ ರಫ್ತುಗಳು ಇತ್ತೀಚೆಗೆ ಬಂಡವಾಳ ಸಾಂದ್ರವಾಗಿರೋದನ್ನು ನಾವು ಕಾಣ್ತೇವೆ. ಹೀಗೆ ಈ ಜಗತ್ತಿನಲ್ಲಿ ಅನೇಕ ವಿಸ್ಮಯಗಳು ಇದ್ದೇ ಇರ್ತವೆ. ಹಾಗಾಗಿ ಅಧ್ಯಯನಕ್ಕೆ ಪ್ರಾಯೋಗಿಕತೆಗೆ ಕೊನೆ ಅನ್ನೋದು ಇಲ್ಲ. ಇನ್ನು ಮುಂದೆ ಅನೇಕ ಪರೀಕ್ಷೆಗಳು ನಡೀಬೋದು, ಅನೇಕ ಹೊಸ ಹೊಸ ತತ್ವಗಳು ಕೂಡ ಹೊರಬರ್ಬೋದು. ಇಲ್ಲಿಗೆ ನಮ್ಮ ಫಸ್ಟ್ ಚಾಪ್ಟರ್ ಏನಿತ್ತು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ, ಈ ಫಸ್ಟ್ ಚಾಪ್ಟರನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಇದರ ಬಗ್ಗೆ 14 ಸೆಷನ್ಗಳಲ್ಲಿ 14 ವಿಡಿಯೋಗಳ ಮೂಲಕ ತರಗತಿಗಳನ್ನು ಬಿತ್ತರಿಸಿದ್ದೇನೆ. ಈ ಎಲ್ಲ ವಿಡಿಯೋಗಳನ್ನು ಕೇಳಿ ನೀವು ನೋಟ್ಸ್ ಮಾಡ್ಕೊಳ್ಳಿ ಮತ್ತು ಓದ್ತಾ ಇರಿ. ಥ್ಯಾಂಕ್ ಯು.